ಮಾರ್ಚ್ 11 ಮತ್ತು 12ರಂದು ವಿಜೃಂಭಣೆಯಿಂದ ನಡೆಯಲಿರುವ ಚಂದಾವರ ಸೀಮೆಯ ಅಧಿದೇವ ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿಯ ಕಲಾವೃದ್ಧಿ ಮಹೋತ್ಸವಕ್ಕೆ ಭರದ ಸಿದ್ಧತೆ ನಡೆದಿದ್ದು, ದೇವಸ್ಥಾನದ ಕಮಾನು ರಸ್ತೆಯಿಂದಲೇ ಕೇಸರಿ ಪತಾಕೆಗಳ ತೋರಣಗಳು, ಸುಸಜ್ಜಿತ ಪೆಂಡಾಲ್ ವ್ಯವಸ್ಥೆ ಗಮನ ಸೆಳೆದಿದೆ. ಹೌದು, ಚಂದಾವರ ಸೀಮೆಯ ಅಧಿದೇವ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಏನೇ ಕಾರ್ಯಕ್ರಮವಿದ್ರೂ ಆ ಊರಲ್ಲಿ ಹಬ್ಬದ ವಾತಾವರಣ ಕಳೆಕಟ್ಟುತ್ತದೆ. ಹನುಮಂತ ದೇವರ ಭಕ್ತವೃಂದ ಒಂದು ತಿಂಗಳಿನಿಂದಲೇ ಶ್ರಮದಾನದ ಮೂಲಕ ಸಿದ್ಧತೆ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ಅದರಲ್ಲೂ ಹಾಲಕ್ಕಿ ಸಮುದಾಯದವರು ದಿನವಿಡೀ ಶ್ರಮಪಟ್ಟು ದುಡಿಯುವ ಮೂಲಕ ದೇವರ ಕಾರ್ಯಕ್ರಮಕ್ಕೆ ತಮ್ಮ ಸೇವೆಯನ್ನ ನೀಡುತ್ತಾರೆ. ಅದರಂತೆ ಮಾರ್ಚ್ 11 ಮತ್ತು ಮಾರ್ಚ್ 12ರಂದು ವಿಜೃಂಭಣೆಯಿಂದ ನಡೆಯಲಿರುವ ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವಕ್ಕೆ ಅದ್ದೂರಿ ಸಿದ್ಧತೆ ನಡೆದಿದೆ. ದೇವಸ್ಥಾನದ ಕಮಾನು ದ್ವಾರದ ರಸ್ತೆಯಿಂದಲೇ ದೇವಾಲಯದವರೆಗೂ ಸುಸಜ್ಜಿತ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ. ರಸ್ತೆಯ ಎರಡೂ ಕಡೆಗೆ ಕೇಸರಿ ಪತಾಕೆಗಳು ವಿಜೃಂಭಿಸುತ್ತಿದ್ದರೆ, ತಳಿರು ತೋರಣಗಳು ಭಕ್ತರನ್ನು ಸ್ವಾಗತಿಸುತ್ತಿವೆ. ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಏನೇ ಕಾರ್ಯಕ್ರಮವಾದರೂ ಲಕ್ಷಾಂತರ ಭಕ್ತರು ಆಗಮಿಸಿ ಆ ಸ್ವಾಮಿಯ ದರ್ಶನ ಪಡೆಯುವುದರಿಂದ ಭಕ್ತರಿಗೆ ಯಾವುದೇ ಸಮಸ್ಯೆಯಾಗದಂತೆ ಸರದಿಯಲ್ಲಿ ಸಾಗಲು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಲಾಗಿದೆ. कष्ट हरो हे कृपा निधान, कष्ट हरो हे कृपा निधान, मंगल मूर्ति राम दुलारे आन पड़ा. ದೇವಸ್ಥಾನಕ್ಕೆ ದೀಪಾಲಂಕಾರ ಸೇರಿದಂತೆ ಆಸನಗಳ ವ್ಯವಸ್ಥೆ, ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ. ದೇವರ ವಿಶೇಷ ಸೇವೆಗಾಗಿ ಪ್ರತ್ಯೇಕ ಕೌಂಟರ್ಗಳ ವ್ಯವಸ್ಥೆಯೂ ಮಾಡಲಾಗಿದೆ. 2 ದಿನಗಳು ಮಧ್ಯಾಹ್ನ ಪ್ರಸಾದ ಭೋಜನಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ಮಾರ್ಚ್ 11ರಂದು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ಮಾತ್ರ ಪ್ರಸಾದ ಭೋಜನದ ವ್ಯವಸ್ಥೆ ಇದೆ. ಮಾರ್ಚ್ 12ರಂದು ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವ ಇರುವುದರಿಂದ ಅಂದು ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಹಾಗಾಗಿ ಮಧ್ಯಾಹ್ನ 1 ಗಂಟೆಯಿಂದ ಆರಂಭವಾಗುವ ಅನ್ನದಾಸೋಹ ರಾತ್ರಿ 11 ಗಂಟೆಯವರೆಗೂ ನಡೆಯಲಿದೆ. ರಾತ್ರಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಯಕ್ಷಗಾನ ಪ್ರದರ್ಶನ ನಡೆಯಲಿರುವುದರಿಂದ ಸುಸಜ್ಜಿತ ವೇದಿಕೆ, ಲೈಟಿಂಗ್, ಸೌಂಡ್ ಸಿಸ್ಟಮ್ ಅಳವಡಿಸಲಾಗಿದೆ. ದೇವಸ್ಥಾನದೊಳಕ್ಕೆ ನಡೆಯುವ ಧಾರ್ಮಿಕ ವಿಧಿವಿಧಾನಗಳು ಹೊರಭಾಗದಲ್ಲಿರುವ ಭಕ್ತರು ಕಣ್ತುಂಬಿಕೊಳ್ಳಲು LED ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ದೇವಸ್ಥಾನದಲ್ಲಿ ಮಾರ್ಚ್ 11ರಂದು ಗಣೇಶ ಪೂಜೆಯೊಂದಿಗೆ ಆರಂಭವಾಗುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾಂದಿ, ಋತ್ವಿಕ ವರ್ಣನೆ, ಮಧುಪರ್ಕ, ಕೌತುಕ ಬಂಧನ, ಗಣೇಶ ಯಾಗ, ಸಂಜೆ ಯಾಗಶಾಲಾ ಪ್ರವೇಶ, ರಾಕ್ಷೋಗ್ನ ವಾಸ್ತು ಹವನ, ಬ್ರಹ್ಮಕಲಶ ಸ್ಥಾಪನೆ, ವಾಸ್ತು ಬಲಿ, ದಿಕ್ಪಾಲ ಬಲಿ ನಡೆಯಲಿದೆ. ಮಾರ್ಚ್ 12ರಂದು ಶುಭ ಮುಹೂರ್ತದಲ್ಲಿ ಚಂದಾವರ ಸೀಮೆಯ ಹನುಮಂತ ದೇವರ ಪ್ರತಿಷ್ಠೆ, ಕಲಾವೃದ್ಧಿ ಹವನಗಳು, ಬ್ರಹ್ಮಕಲಶಾಭಿಷೇಕ, ಮಹಾಮಂಗಳಾರತಿ, ಸಾರ್ವತ್ರಿಕ ಪ್ರಾರ್ಥನೆ, ತೀರ್ಥ ಪ್ರಸಾದ ವಿತರಣೆ, ಆಶೀಗ್ರಹಣದ ಬಳಿಕ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ಸಾರ್ವಜನಿಕ ಸತ್ಯನಾರಾಯಣ ಕಥೆ ನಡೆಯಲಿದ್ದು, ಭಕ್ತರು ನಿಗದಿತ ಶುಲ್ಕ ನೀಡಿ ರಸೀದಿ ಪಡೆಯುವ ಮೂಲಕ ಪ್ರಸಾದ ಪಡೆಯಬಹುದು. ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲಾ ಸದ್ಭಕ್ತರು ತನುಮನ ಧನದಿಂದ ಸಹಕಾರ ನೀಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಕಲಾವೃದ್ಧಿ ಸಮಿತಿ ವಿನಂತಿಸಿದೆ. ದೇವ ಚಂದಾವರ ಸೀಮೆ ಸವಾರಿ ಮೂರ್ತಿಯ ಕಲಾವೃದ್ಧಿ ಮಹೋತ್ಸವ ಈ ಹಿಂದೆ ನಿಗದಿಗೊಂಡಂತೆ ದಿನಾಂಕ 11 ಮತ್ತು 12 ಅಂದರೆ ನಾಳೆ ಮತ್ತು ನಾಡಿದ್ದು ಊರಿನ ಭಕ್ತರು, ಸೀಮೆ ಉದ್ದಗಲದ ಗ್ರಾಮದವರು, 4 ವರ್ಗದಾರರು, ಐಗಳು, ಗೋಯಿ ಹಾಗೂ ದಾಸ ಮತ್ತು ಆಂಜನೇಯ ದೇವರ ಭಕ್ತ ಸಮೂಹ ನಾವೆಲ್ಲರೂ ಒಟ್ಟಾಗಿ ಒಂದು ಅದ್ದೂರಿ ಕಾರ್ಯಕ್ರಮ 2024ರಲ್ಲಿ ನಾವು ಮೂಲಮೂರ್ತಿಯ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ಏನು ಮಾಡಿದ್ವಿ, ಅದೇ ಪ್ರಕಾರ ಆ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಕಡಿಮೆಯಾಗದೇ ಇರುವ ರೀತಿಯಲ್ಲಿ ಸವಾರಿ ಮೂರ್ತಿಯ ಕಲಾವೃದ್ಧಿ ಮಹೋತ್ಸವ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ನಿರೀಕ್ಷೆಯಂತೆ ಹಾಗೂ ಭಕ್ತರ ಒಂದು ಆಸೆಯಂತೆ ಇದೊಂದು ಬಹುದೊಡ್ಡ ಕಾರ್ಯಕ್ರಮ. ನಮ್ಮ ನಿರೀಕ್ಷೆ 1 ಲಕ್ಷ ಜನರಿಗೆ 1 ಲಕ್ಷ ಜನರು ಭಕ್ತರು ಬರುವಂಥ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಅದೇ ರೀತಿ ಬಂದ ಭಕ್ತರಿಗೆ ಯಾವುದೇ ರೀತಿ ಅನಾನುಕೂಲವಾಗದೇ ಇರುವ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಂದು ವೇದಿಕೆ ಹಾಗೂ ಊಟದ ವ್ಯವಸ್ಥೆ, ಒಂದು ಶಾಮಿಯಾನದ ಒಂದು ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಒಂದು ತಯಾರಿಯ ಜೊತೆಗೆ 2,000 ವಾಲಂಟಿಯರ್ಸು ಅವರನ್ನು ನೀವು ಕರ ಸೇವಕರಂತಿರೋ ಕರ ಸೈನಿಕರಂತೋ ಯಾವುದೇ ಒಂದು ಪದದಿಂದ ಬಳಸಿರೋ ಅದೊಂದು ಉತ್ತಮವಾದ ಪದ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕಂತಂದರೆ
ಇಲ್ಲಿ ಈಗಾಗಲೇ ಸಾವಿರಾರು ಜನ ಹಗಲಿರುಳು ಶ್ರಮಿಸ್ತಿದ್ದಾರೆ. ಈ ಕಾರ್ಯಕ್ರಮ ಒಂದು ಯಶಸ್ಸಿನ ಉತ್ತುಂಗಕ್ಕೆ ಕರ್ಕೊಂಡೋಗಬೇಕು ಅನ್ನೋಂಥ ಒಂದು ಉತ್ಕಟ ಮನೋಭಾವನೆಯಿಂದ ಹಗಲಿರುಳು ಅವರು ಶ್ರಮಿಸ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಬಂದ ಭಕ್ತರಿಗೆ ನಾವು ಕೂಡ ದಿನಾಂಕ ಅಂದರೆ ಬುಧವಾರ 11ನೇ ತಾರೀಕು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ಊಟದ ವ್ಯವಸ್ಥೆ ಇಟ್ಕೊಂಡಿದ್ದೇವೆ. ದಿನಾಂಕ 12 ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ, ಅಂದರೆ ಶ್ರೀ ಕ್ಷೇತ್ರಕ್ಕೆ ಬರುವ ಯಾವುದೇ ಭಕ್ತರು ಹಸಿವೆಯಿಂದ ಹೊರಗೆ ಹೋಗಬಾರ್ದು, ಪ್ರತಿಯೊಬ್ಬರು ಅನ್ನಪ್ರಸಾದ ಏನೋ ಸೇವಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಮಹದಾಸೆಯಿಂದ ಇಂಥ ಒಂದು ಬೃಹತ್ ಕಾರ್ಯಕ್ರಮ ಚಂದಾವರ ಸೀಮೆಯ ಅಧಿದೇವನ ಸನ್ನಿಧಿಯಲ್ಲಿ ಹಮ್ಮಿಕೊಂಡಿರೋದ್ರಿಂದ ಭಕ್ತರು ಈ ಹಿಂದೆ ನಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಕೊಟ್ಟಿದ್ರು ಅದೇ ರೀತಿ ಸಹಕಾರವನ್ನು ಈ ಕಾರ್ಯಕ್ರಮದಲ್ಲೂ ಕೊಟ್ಟು ದೇವರ ಕೃಪೆಯ ಜೊತೆಗೆ ಭಕ್ತರ ಒಂದು ಅನುಕಂಪ, ಕರುಣೆ, ಪ್ರೀತಿ, ವಿಶ್ವಾಸ, ಸಹಾಯ, ಸಹಕಾರ, ಪ್ರೋತ್ಸಾಹ, ಹಾರೈಕೆ, ಆಶೀರ್ವಾದ ನಮಗೆ ಬೇಕು ಅಂತ ಈ ಮೂಲಕ ನಾವು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಮತ್ತು ಕಾರಣಕರ್ತರಾಗಬೇಕಂತ ನಾವು ಕಲಾವೃದ್ಧಿಯ ಸಮಿತಿ ಪರವಾಗಿ ತಮ್ಮಲ್ಲಿ ಕಳಕಳಿಯ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.